ತಮಿಳುನಾಡು ಕೇರಳ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಶುರುವಾಗಿದೆ ಸರ್ಕಾರ ವರ್ಸಸ್ ಗವರ್ನರ್ ವಾರ್. ವಿಶೇಷ ಅಧಿವೇಶನದ ಭಾಷಣಕ್ಕೆ ಗವರ್ನರ್ ನಿರಾಕರಿಸಿದ್ದಾರೆ. ರಾಜ್ಯದಲ್ಲೂ ಶುರುವಾಯಿತು ಸರ್ಕಾರ ವರ್ಸಸ್ ಗವರ್ನರ್ ವಾರ್. ವಿಶೇಷ ಅಧಿವೇಶನದ ಭಾಷಣಕ್ಕೆ ಗವರ್ನರ್ ನಿರಾಕರಿಸಿದ್ದಾರೆ. ತಮಿಳುನಾಡು ಕೇರಳದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಈ ಸಮರ ಶುರುವಾಗಿದೆ. ಅತ್ತ ರಾಜ್ಯಪಾಲರನ್ನ ಮನವೊಲಿಸುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಕಾನೂನು ಸಚಿವರ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತ ಪ್ರಯತ್ನ ಆಗ್ತಾ ಇದೆ. ಕಾನೂನು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ರಾಜಭವನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಹೊರಟ್ಟಿಯಿಂದಲೂ ಕೂಡ ಅವರ ಮನವೊಲಿಕೆ ಯತ್ನ ಆಗ್ತಾ ಇದೆ. ಲೋಕಭವನಕ್ಕೆ ಭೇಟಿಯನ್ನ ಕೊಟ್ಟಿದೆ ನಿಯೋಗ, ಮಾತುಕತೆಯನ್ನ ನಡೆಸ್ತಾ ಇದೆ. ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡುವಂಥದ್ದು ಮೊದಲಿಂದಲೂ ಪಾಲಿಸಿಕೊಂಡು ಬಂದಿರುವಂತಹ ಸಂಪ್ರದಾಯ. ಆ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಂತೇಳಿ ಈಗ ಆಲ್ರೆಡಿ ಕೇರಳ ಮತ್ತು ತಮಿಳುನಾಡಿನ ಸರ್ಕಾರಗಳು ಅಲ್ಲಿನ ರಾಜ್ಯಪಾಲರ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾವೆ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ. ಗವರ್ಮೆಂಟ್ ವರ್ಸಸ್ ಗವರ್ನರ್. ಹೀಗೆ ನಾಳೆಯಿಂದ ಅಧಿವೇಶನ ಆರಂಭ ಆಗಬೇಕು. ಜಂಟಿ ಅಧಿವೇಶನಕ್ಕೆ ಈಗ ಆಲ್ರೆಡಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಬಟ್ ಆದ್ರೆ ಆರಂಭದ ಭಾಷಣ ಏನಿದೆ, ಆ ಭಾಷಣ ಮಾಡೋದಕ್ಕೆ ಗವರ್ನರ್ ಅವರು ನಿರಾಕರಿಸಿದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಹೋಗ್ತಾ ಇರುವಂತಹ ಸಂದರ್ಭ ಗಮನಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಫುಟೇಜ್ ತೋರಿಸ್ತಾ ಇದ್ದೀವಿ. ರಾಜಭವನಕ್ಕೆ ಭೇಟಿಯನ್ನ ಕೊಟ್ಟು ಈಗ ಅವರ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಲೋಕಭವನಕ್ಕೆ ಭೇಟಿ ಕೊಟ್ಟಿರುವಂತಹ ನಿಯೋಗ ಮಾತುಕತೆಯನ್ನ ನಡೆಸ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಹಿಂದೆ ನಮ್ಮ ರಾಜ್ಯದಲ್ಲಿ ಇತಿಹಾಸವನ್ನ ತೆಗೆದು ನೋಡಿದ್ರೆ ಯಾವುದೇ ವರ್ಷದಲ್ಲಾಗಿರಲಿ ಈ ತರದ ಒಂದು ಘಟನೆ ನಡೆದಿರಲಿಲ್ಲ. ಅಂದರೆ ಹಿಂದೆಯಿಂದ ಪಾಲಿಸ್ಕೊಂಡು ಬಂದಿರುವಂಥ ಸಂಪ್ರದಾಯ ಏನಿದೆ ಅದು ಯಾವತ್ತೂ ಕೂಡ ಬ್ರೇಕ್ ಆಗಿಲ್ಲ. ಬಟ್ ಈಗ ಫಾರ್ ದ ಫಸ್ಟ್ ಟೈಮ್ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗಾದರೆ ಅಧಿವೇಶನ ನಡೆಯಲ್ವಾ? ಸರ್ಕಾರದ ಮುಂದೆ ಇರುವಂಥ ಆಪ್ಷನ್ ಏನು ಮಾಡ್ಬೋದು? ಅವರ ಮನವೊಲಿಕೆಗೆ ಇಲ್ಲಿ ಪ್ರಯತ್ನ ಏನಿದೆ ಅದು ಫಲ ಕೊಡುತ್ತಾ, ಸಕ್ಸಸ್ ಆಗುತ್ತಾ ಇಲ್ವಾ? ಇಲ್ಲ ಅಂತ ಅಂದರೆ ಸರ್ಕಾರ ಏನು ಮಾಡ್ಬೋದು ಆಗ? ಈ ಥರದ್ದೆಲ್ಲ ಪ್ರಶ್ನೆಗಳು ಸದ್ಯ ಕಾಡ್ತಾ ಇದೆ. ಕಾನೂನು ಸಚಿವರ ನೇತೃತ್ವದ ನಿಯೋಗ ಸದ್ಯ ರಾಜ್ಯಪಾಲರನ್ನ ಭೇಟಿಯಾಗಿ ಅವರ ಮನವೊಲಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ತಮಿಳುನಾಡಲ್ಲಿ ಸ್ಟಾಲಿನ್ ಅವರು ಒಂದಷ್ಟು ವಿಚಾರಗಳನ್ನು ಆರೋಪ ಮಾಡಿ ರಾಜ್ಯಪಾಲರ ವಿರುದ್ಧ ಏನು ಭಾಷಣ ಮಾಡದೆ ಹೋಗಿದ್ದಕ್ಕೆ, ಹೊರ ನಡೆದಿದ್ದಕ್ಕೆ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಅದೇ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಕೂಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಾನೂನು ಸಚಿವರ ನಿಯೋಗ ರಾಜಭವನಕ್ಕೆ ಭೇಟಿ ಕೊಡ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಮಾತುಕತೆ ಕೂಡ ನಡೀತಾ ಇದೆ. ವರ್ಷದ ಮೊದಲ ಅಧಿವೇಶನ ಏನಿರುತ್ತೆ, ಆ ಅಧಿವೇಶನ ಆರಂಭ ಆಗುವಂಥ ಸಂದರ್ಭದಲ್ಲಿ ಸರ್ಕಾರ ನೀತಿಗಳನ್ನು ಒಳಗೊಂಡಂತಹ ಲಿಖಿತ ಭಾಷಣ ಏನಿರುತ್ತೆ, ಆ ಭಾಷಣವನ್ನ ರಾಜ್ಯಪಾಲರು ಓದೋದು ಮೊದಲಿಂದಲೂ ಕೂಡ ಪಾಲಿಸಿಕೊಂಡು ಬರ್ತಾ ಇರುವಂತಹ ಸಂಪ್ರದಾಯ. ಈ ತರದ ಶಿಷ್ಟಾಚಾರವನ್ನ ರಾಜ್ಯಪಾಲರು ಉಲ್ಲಂಘನೆ ಇಲ್ಲಿವರೆಗೂ ಕೂಡ ಮಾಡಿಲ್ಲ ನಮ್ಮ ರಾಜ್ಯದಲ್ಲಿ. ಬಟ್ ಆದರೆ ತಮಿಳುನಾಡು ಮತ್ತೆ ಕೇರಳದಲ್ಲಿ ಆ ಥರದ ಪ್ರಸಂಗ ಎದುರಾಗಿದೆ. ಅಲ್ಲೀಗ ಗವರ್ನರ್ ವರ್ಸಸ್ ಗವರ್ಮೆಂಟ್ ಪರಿಸ್ಥಿತಿ ಇದೆ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ನಾಳೆ ಜಂಟಿ ಅಧಿವೇಶನ ನಡೀಬೇಕು, ಅಲ್ಲಿ ಭಾಷಣ ಮಾಡೋದಕ್ಕೆ ನಿರಾಕರಿಸಿದಾರಲ್ಲ, ಇದು ಈಗ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಾ ಇದೆ. ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕೇಸ್ಗೆ ಸಂಬಂಧಪಟ್ಟಂತೆ, ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಭಾಷಣ ಮಾಡಲಿಲ್ಲ ಅಂತ ಅಂದ್ರೆ ಅಧಿವೇಶನ ನಡೆಯಲ್ವಾ? ಹಾಗಾದ್ರೆ ನಾಳೆ ರಾಜ್ಯಪಾಲರು ಭಾಷಣ ಮಾಡಬೇಕು. ಒಂದು ವೇಳೆ ಭಾಷಣ ಮಾಡಲಿಲ್ಲ ಅಂತ ಅಂದ್ರೆ ಅಧಿವೇಶನ ಆರಂಭ ಆಗೋದು ಕಷ್ಟ. ಅಥವಾ ಹಂಗೂ ಅಧಿವೇಶನ ನಡಿಬೇಕು ಮಾಡಬೇಕು ಅಂತ ಅಂದ್ರೆ ಹಿಂದೆಯಿಂದ ಏನ್ ಪಾಲಿಸ್ಕೊಂಡು ಬಂದಿದ್ದಾರೆ ಆ ಸಂಪ್ರದಾಯವನ್ನ ಬ್ರೇಕ್ ಮಾಡಿ ಅಧಿವೇಶನ
ಆರಂಭ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಗೈರಾಗೋದಕ್ಕೆ ಸರ್ಕಾರ ಈಗ ಕೋರ್ಟ್ ಮೊರೆ ಹೋಗ್ಬೋದು. ಸರ್ಕಾರದ ಮುಂದೆ ಇರುವಂತ ಆಪ್ಷನ್ಗಳಿದು. ಒಂದು ವೇಳೆ ಅವ್ರೀಗ ನಿರಾಕರಿಸ್ತಾ ಇದಾರಲ್ಲ, ಅವರ ಮನವೊಲಿಸುವಂತ ಪ್ರಯತ್ನ ಆಗ್ತಾ ಇದೆ. ಅವ್ರು ಅಲ್ಲೂ ಕೂಡ ಇಲ್ಲ, ಬಿಲ್ಕುಲ್ ಮಾಡೋದೇ ಇಲ್ಲ, ಭಾಷಣ ಮಾಡೋದೇ ಇಲ್ಲ ಅಂತ ಏನಾದ್ರು ಗೈರಾದ್ರೆ ಆಗ ಸರ್ಕಾರ ಕೋರ್ಟ್ ಮೊರೆ ಹೋಗ್ಬೋದು. ಅದ್ರ ಜೊತೆಗೆ ಇಷ್ಟು ದಿವಸದಿಂದ ಪಾಲಿಸ್ಕೊಂಡು ಬಂದಿರುವಂತಹ ಸಂಪ್ರದಾಯ ಏನಿದೆ ಆ ಸಂಪ್ರದಾಯವನ್ನ ಮುರಿದು ಅಧಿವೇಶನವನ್ನ ಆರಂಭ ಮಾಡಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಗುತ್ತೆ. ಇನ್ನು ಸಂವಿಧಾನಾತ್ಮಕ ಬಿಕ್ಕಟ್ಟು ಸೃಷ್ಟಿ ಮಾಡಿದ್ದಾರೆ ಅಂತ ಕೋರ್ಟ್ ಮೊರೆ ಹೋಗೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಈಗ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಮರ ಏನ್ ಶುರು ಆಗ್ತಾ ಇದೆ, ತಮಿಳುನಾಡು ಕೇರಳ ರೀತಿನೇ ರಾಜ್ಯದಲ್ಲೂ ಕೂಡ ವಾರ್ ಶುರುವಾಗಿರೋದು. ಜಂಟಿ ಅಧಿವೇಶನ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಹಾಗಾಗಿ ಅವರ ಮನವೊಲಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಆ ಮನವೊಲಿಕೆಯ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರದ ಮುಂದೆ ಇರುವಂತಹ ಆಪ್ಷನ್ಗಳು ಏನ್ ಮಾಡ್ಬೋದು ಸರ್ಕಾರ ಅಂತೇಳಿ. ಯಾಕಂತಂದ್ರೆ ವರ್ಷದ ಮೊದಲ ಅಧಿವೇಶನದಲ್ಲಿ ಅದು ಮುಂಚೆಯಿಂದಲೂ ಫಾಲೋ ಮಾಡ್ಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ. ಬಟ್ ಈಗ ಅದರಲ್ಲೂ ಎಸ್ಪೆಷಲಿ ಮನ್ರೇಗಾ ಯೋಜನೆಗೆ ಹೆಸರು ಬದಲಾವಣೆ ಮಾಡಿದಂಥ ವಿಚಾರ ಏನಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡೋದಕ್ಕೆ ನಾನು ರೆಡಿ ಇಲ್ಲ, ನಾನು ಮಾಡಲ್ಲ ಅಂತೇಳಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳ್ತಾ ಇರೋದು. ಹೀಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಗವರ್ನರ್ ವರ್ಸಸ್ ಗವರ್ಮೆಂಟ್ ಸಮರ ಸ್ಟಾರ್ಟ್ ಆಗಿದೆ. ಇದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ಈಗ ಅವರ ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಏನಾಗಬಹುದು ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಕುತೂಹಲ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಾಳೆ ಅಧಿವೇಶನ ನಡೆಯೋದಿಲ್ವಾ? ಒಂದು ವೇಳೆ ನಡೆದ್ರೂ ಕೂಡ ಸರ್ಕಾರದ ಮುಂದೆ ಇರುವಂತ ಆಪ್ಷನ್ ಏನು, ಅವರು ಭಾಷಣ ಮಾಡಲಿಲ್ಲ ಅಂತ ಅಂದ್ರೆ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ವಾಕ್ ಥ್ರೂ ಅನ್ನ ನಡೆಸಿದ್ದಾರೆ ರಾಜಭವನದ ಮುಂದೆ. ಬನ್ನಿ ನೋಡೋಣ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ ವಿಬಿಜಿ ರಾಮ್ಜಿ ಯೋಜನೆಗೆ ರಾಜ್ಯ ಸರ್ಕಾರ ಕೂಡ ವಿರೋಧ ವ್ಯಕ್ತಪಡಿಸಿ ಜಂಟಿ ವಿಶೇಷ ಅಧಿವೇಶನವನ್ನು ಕರೆದಿದೆ. ಈ ಒಂದು ಅಧಿವೇಶನಕ್ಕೆ ಗವರ್ನರ್ ಭಾಷಣ ಮಾಡೋದಕ್ಕೆ ನಿರಾಕರಣೆ ಮಾಡೋದ್ರಿಂದ ಇದೀಗ ಉಭಯ ನಾಯಕರು ಅಂದರೆ ವಿಧಾನಸಭೆ ವಿಧಾನ ಪರಿಷತ್ನ ಸ್ಪೀಕರ್ಗಳಾಗಿರುವಂಥ ಹೊರಟ್ಟಿ ಮತ್ತು ಖಾದರ್ ಅವರು ರಾಜ್ಯಪಾಲರ ಮನವೊಲಿಸುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಕಾನೂನು ಮತ್ತು ಸಚಿವರು ಕೂಡ HK ಪಾಟೀಲ್ ಅವರು ಕೂಡ ಈಗ ಲೋಕಭವನಕ್ಕೆ ಬಂದು ಅವರ ಮನವೊಲಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಕಾನೂನು ಸಲಹೆಗಾರ ಅಂತ CM ಅವರ ಕಾನೂನು ಸಲಹೆಗಾರ S ಪೊನ್ನಣ್ಣ ಮತ್ತು ಶಶಿಕರಣ್ ಶೆಟ್ಟಿ ಸೇರಿದಂತೆ ಸ್ಪೀಕರ್ ಅವರಾಗಿರುವಂಥ UT ಖಾದರ್, ಬಸವರಾಜ ಹೊರಟ್ಟಿ ಸೇರಿದಂತೆ ಕಾನೂನು ಸಚಿವರಾದಂಥ HK ಪಾಟೀಲ್ ಅವರು ಈ ಒಂದು ಲೋಕಭವನಕ್ಕೆ ಬಂದು ರಾಜ್ಯಪಾಲರನ್ನ ಭೇಟಿಯಾಗಿ ನಾಳೆ ಆರಂಭವಾಗುವಂಥ ಈ ಒಂದು ವಿಶೇಷ ಅಧಿವೇಶನಕ್ಕೆ ಬರಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಮನವೊಲಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರೋಧಿಯಾಗಿರುವಂಥ ಈ ಒಂದು ಅಧಿವೇಶನಕ್ಕೆ ನಾನು ಬರಲ್ಲ, ಈ ಒಂದು ಭಾಷಣವನ್ನು ಮಾಡಲ್ಲ ಅನ್ನುವಂಥ ಮಾತನ್ನು ನಿರಾಕರಣೆಯನ್ನು ಮಾಡಿರುವಂಥದ್ದು. ಗವರ್ನರ್ ಅವರ ವಿಶೇಷ ಸೆಕ್ರೆಟರಿ ಅವರ ಮೂಲಕ ಈ ಒಂದು ನಿರಾಕರಣೆ ಮಾಡಿರುವುದಕ್ಕೆ ಇದೀಗ ಕಾನೂನು ಸಚಿವರು ಖುದ್ದು ರಾಜ್ಯಪಾಲರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗ್ತಿರುವಂಥದ್ದು. ಯಾಕಂದರೆ ನಾಳೆ ನಿಗದಿಯಾಗಿರುವಂಥಂತೆ ಅಧಿವೇಶನ ಬೆಳಗ್ಗೆ 11 ಗಂಟೆಗೆ ಆರಂಭವಾಗುತ್ತೆ. ಆ ಒಂದು ಅಧಿವೇಶನ ಉದ್ದೇಶಿಸಿ ಗವರ್ನರ್ ಅವರು ಭಾಷಣವನ್ನು ಮಾಡಬೇಕಾಗತ್ತೆ. ಈಗಾಗಲೇ ಕೇರಳ ಮತ್ತು ತಮಿಳುನಾಡು ಕೂಡ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಒಂದು ಯೋಜನೆಗೆ ಸಂಬಂಧಿಸಿದಂಥ ಅಂಶಗಳನ್ನು ಕೈಬಿಟ್ಟು ಅವರು ಭಾಷಣವನ್ನು ಮಾಡಿದ್ದಾರೆ. ಇದು ಕೂಡ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರದ ಸಂಘರ್ಷಕ್ಕೆ ಕಾರಣವಾಗಿದೆ. ಹೀಗಾಗಿ ಇಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಇದೇ ರೀತಿಯ ಸಂಘರ್ಷ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿರುವಂಥ ಗವರ್ನರ್ ಅವರು ಈಗ ಈ ಒಂದು ಭಾಷಣಕ್ಕೆ ನಿರಾಕರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು. ಹೀಗಾಗಿ ಈಗ ರಾಜ್ಯ ಸರ್ಕಾರ ಆಗಿರುವಂಥದ್ದು, ಅದರ ಜೊತೆಗೆ ಕಾನೂನು ಸಚಿವರು ಮತ್ತು ಸ್ಪೀಕರ್ಗಳು ಬಸವರಾಜ ಹೊರಟ್ಟಿಯವರು ಮತ್ತು ಖಾದರ್ ಅವರು ರಾಜ್ಯಪಾಲರ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ರಾಜ್ಯದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಈ ಒಂದು ವಿಶೇಷವಾದಂಥ ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯ ಅನುಕೂಲ ಅನಾನುಕೂಲಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ಹೀಗಾಗಿ ಇದರ ಅವಶ್ಯಕತೆ ಇದೆ ಅನ್ನುವಂಥ ಒಂದು ವಾದವನ್ನು ಮಂಡಿಸೋದು ಒಂದು ಕಡೆ ಆದರೆ, ಸಂವಿಧಾನದ ಆಶಯದಡಿ ಯಾವ ರೀತಿ ಚರ್ಚೆಗೆ ಅವಕಾಶ ಇದೆ ಅನ್ನೋದನ್ನು ಕೂಡ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣವನ್ನು ನಿರಾಕರಣೆ ಮಾಡಿದರೆ ಸಂಪ್ರದಾಯವನ್ನು ಮುರಿದು ಅಧಿವೇಶನವನ್ನು ರಾಜ್ಯ ಸರ್ಕಾರ ನಡೆಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ರಾಜ್ಯಪಾಲರು ಯಾವ ರೀತಿ ನಿರ್ಧಾರವನ್ನು ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.